ಮದಿ ಎಲ್ಲ ಹೆಂಗಾಯ್ತು, ಗಡ್ಜಾಯ್ತಾ, ಎಂತೆಲ್ಲ ಮಾಡ್ರಿ? ಅದ್ರಾಗ ಮಗಳು ಮದುವೆ ಮಾಡೋದು ಭಾರಿ ಕಷ್ಟ ಆಯ್ತು ನಮಗೆ. ಆದರೆ ನಮ್ಮ ಫ್ಯಾಮಿಲಿಯರೆಲ್ಲ ಸಪೋರ್ಟ್ ಮಾಡಿರ. ಒಂದು 2-3 ತಿಂಗಳಿಂದ ಹೋರಾಟ ಮಾಡ್ತಾ ಇತ್ತು. ಏನೋ ಮಾಡಿ ಅಂತೂ ಮದುವೆ ಸುಮಾರು ಸಕ್ಸಸ್ ಆಯ್ತು. ಅಡಿಗೆ ಎಲ್ಲ ಹೆಂಗಾಯ್ತು? ಅಡ್ಗಿ ನಮ್ದು ಎಲ್ಲ ಮನೆ ಕುಕ್ಕರೆಲ್ಲ ಕರ್ಸಿ ಮಾಡಿದ್ದು ಹೋರಾಟ. ಮಳೆ ಬಂತು, ಗ್ಯಾಸ್ ಸಿಗ್ತಾ? ಗ್ಯಾಸ್ ಇಲ್ಲ. ಗ್ಯಾಸ್ 1-2 ಡಬ್ಬಲ್ ಹಣಕ್ಕೆ ಕೊಟ್ಟು 6,000-8,000 ತಂದು ಕೊಟ್ಟು ಅಂತೂ ಅಡ್ಗೆ ಮಾಡ್ತೀವಲ್ಲ ನಾವು. ಅಡ್ಗೆ ಮಾಡಿದ್ರೆ ಆತಲ್ಲ, ಏನೋ ಹೋರಾಟ ಕೊಟ್ಟು ಅಡ್ಗೆ ಮಾಡಿತ್ತು. ಊಟ ಮಾಡಿದ್ರೆ 4 ಗಂಟೆಯಿಂದ 5:30 ಗಂಟೆಗೆ ಮಳೆ ಬಂತು. ಭಾರಿ ಟೆನ್ಷನ್ ಆಯ್ತು ನಮಗೆ. ಟೆನ್ಷನ್ ಆದ್ರೂ ದೇವ್ರ ದಯದಿಂದ ಏನೋ ಮಳೆ ಬಿಟ್ಟು ಹೋಯ್ತು. 8 ಗಂಟೆ ಮಳೆ ಬಂದಿರೋ ಮಾತ್ರ ಭಾರಿ ಪರಿಸ್ಥಿತಿ ಕಷ್ಟ ಇದ್ದಿತ್ತು. ಆದ್ರೆ ಮಳೆ ಬಂದ್ರೆ ಅಂತ ಮಳೆ ಬಂದ್ರೆ ಊಟ ಮಾಡೋತ್ತಿಗೆಲ್ಲ ಮಳೆ ಬಂದ್ರೆ ನಾವು ಕಡೆಗೆ ಮನೆ ಊಟ ಮಾಡೋರಿಗೆ 300-400 ಜನ ಆಯ್ತು. ಊಟ ಮಾಡ್ತೇವೆ. ಮಳೆ ಬಂದ್ರೆ ಎಲ್ಲಿ ಹೋಗ್ತಾರೆ? ಊಟ ಪೂರ ಬಿಟ್ಟು ಹೋಯ್ಕಲ್ಲ, ಬಿಟ್ಟು ಪೂರ ವೇಸ್ಟ್ ಆಗ್ತಲ್ಲ. 400 ಜನ ಅಡ್ಗೆ ಮಾಡಿದ್ರೆ ಬಿಸಾಡೋದೇ ಸರಿ, ಮತ್ತೆ ಎಂತ ಮಾಡೋದು ಗೊತ್ತಿಲ್ಲ. ಆದ್ರೆ 5 ಗಂಟೆಗೆ ಒಂದು ಮಳೆ ಬಂದು ಹೋದ ಕಾರಣದಿಂದ ಒಳ್ಳೆ ಆಯ್ತು. ಮೆಹಂದಿ ಕಾರ್ಯಕ್ರಮ ಭಾರಿ ಒಳ್ಳೆ ಆಯ್ತು. ಪಾರ್ಟಿ ಅಂತ ಒಂದು ಸ್ಪೆಷಲ್ ಮಾಡಿದ್ವಿ. ಯಾಕಂದ್ರೆ ಅಕ್ಷಿತ್ ಒಂದು ಫೇವ್ರೇಟ್ ಸ್ಪೆಷಲ್ ಮಾಡೋದು. ಎಲ್ಲ ಮೆಹಂದಿಗೂ ಎಲ್ಲರೂ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ರೆ ಇದೆಲ್ಲ ಮಾಡಿದರೆ. ಮತ್ತು ಇವರಿಗೆಲ್ಲ ಒಂದು ಪುಸ್ತಕ, ಪೆನ್, ಚಾಕ್ಲೇಟ್ ಎಲ್ಲ ಕೊಡೋದು. ನಾವು ಒಂಥರ ಸ್ಪೆಷಲ್ ಮಾಡಿದ್ವಿ. ಸ್ಪೆಷಲ್ ಅಂದರೆ ಎಲ್ಲರಿಗೂ ಒಂದು ಸ್ಮರಣಿಕೆ ಎಲ್ಲ ಮಾಡಿ ಕೊಟ್ಟಿದ್ವಿ. ನನ್ನದೇ ಒಂದು ಮೈಂಡ್ ಉಪಯೋಗಿಸಿ ಮಾಡೋದು. ನನ್ನ ಸ್ಮರಣಿಕೆ ಸಸ್ಪೆನ್ಸ್ ಆಯ್ತಿದೆ. ಎಲ್ಲಿವರೆಗೂ ಆಡಿ ಫ್ಯಾಮಿಲಿಯವರಿಗೆ ಗೊತ್ತಿಲ್ಲ. ನಾನು ಕೊಟ್ಟರ ಮೇಲೆ ಗೊತ್ತಾಯ್ತು ಅವರಿಗೆಲ್ಲ. ಮತ್ತೆ